ಅಯ್ಯೋ! ಹಪ್ಪಳ ಸಾಸಿವೆ ಯಾರಾದ್ರು ತಿಂದಿದ್ದೀರಾ? ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಬಿಟ್ಟು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ಕೊಬ್ಬರಿ ಹಾಕಿ, ಸ್ವಲ್ಪ ನೀರು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ. ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಸೋಸ್ದೇನೆ ಹಾಗೆ ಕೂಡ ಹಾಕ್ಬೋದು. ನೋಡಿ ಈ ರೀತಿ ಕ್ಲೀನಾಗಿ ಸೋಸಿದ್ರೆ ಮಧ್ಯದಲ್ಲಿ ಏನು ತರಿ ತರಿ ಸಿಗೋದಿಲ್ಲ. ಆರಾಮಾಗಿ ಅನ್ನನ ಊಟ ಮಾಡ್ಬೋದು ನಾವು. ಈಗ ನೋಡಿ ಚೆನ್ನಾಗಿ ಸೋಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಮತ್ತು ಗ್ಯಾಸ್ನ ಆನ್ ಮಾಡಿಬಿಟ್ಟು ಎರಡೇ ಎರಡು ಖಾರದ ಹಪ್ಪಳ ತೊಗೊಂಡಿದ್ದೀನಿ. ಖಾರದ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಖಾರದ ಹಪ್ಪಳ ಇಲ್ವಾ ಕೆಂಪು ಹಪ್ಪಳ ತೊಗೋಬೋದು ನೀವು. ಇದನ್ನು ನೋಡಿ ಬೆಂಕಿಯಲ್ಲಿ ಸುಡಬೇಕು. ನೀವು ಎಣ್ಣೆಯಲ್ಲಿ ಕೂಡ ಕರೆದು ಹಾಕ್ಬೋದು, ಬಟ್ ಬೆಂಕಿಯಲ್ಲಿ ಸುಡಿ ತುಂಬ ರುಚಿಯಾಗಿರುತ್ತೆ. ನೋಡಿ ಇದೇ ರೀತಿಯಲ್ಲಿ ಎರಡು ಹಪ್ಪಳ ನಾನು ಸುಟ್ಕೊಂಡ್ಬಂದಿದ್ದೀನಿ. ನೀವು ಒಲೆಯಲ್ಲಿ ಕೂಡ ಸುಡ್ಬೋದು. ನೋಡಿ ಹಪ್ಪಳ ಸುಟ್ಟು ರೆಡಿಯಾಗಿದೆ. ನಂತರ ಈ ಸಣ್ಣದೊಂದು ಒಗ್ಗರಣೆ ಮಾಡ್ಕೋಬೇಕು. ಒಂದೇ ಒಂದು ಚಮಚ ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಇಂಗು, ಒಂದೇ ಒಂದು ಒಣಮೆಣಸಿನ್ಕಾಯಿನ ಅದನ್ನು ಮುರಿದು ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಈ ನಂತರ ಈ ಒಗ್ಗರಣೆನ ನಾವು ಮಾಡಿಟ್ಟಿರುವಂತಹ ಒಂದು ಮಜ್ಜಿಗೆಗೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಕಡಿಮೆ ಬಿತ್ತು ಅಂದರೆ ಉಪ್ಪು ನೋಡ್ಕೊಂಬಿಡಿ. ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ನಾವು ಹಪ್ಪಳನ ಹುರಿದಿದ್ವಲ್ಲ ಆ ಹಪ್ಪಳನ ಈ ರೀತಿ ಪೀಸ್ ಮಾಡಿ ಈ ಮಜ್ಜಿಗೆಗೆ ಹಾಕಿಬಿಟ್ರೆ ನಮ್ಮದು ಹಪ್ಪಳದ ಸಾಸಿವೆ ರೆಡಿಯಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಈ ಹಪ್ಪಳ ಏನಾಗುತ್ತೆ ಸ್ವಲ್ಪ ಮೆತ್ತಗಾಗುತ್ತೆ. ಆವಾಗ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವುದೇ ಒಂದು ಸಾಂಬಾರಾಗಲಿ ಸೊನ್ನೆನೇ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಬೇಕಾದರೆ ನೀವು ಕೂಡ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಹಾಗೂ ಈ ರೀತಿಯಾದ ಯುನೀಕ್ ಅಡುಗೆಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.